ಹಲೋ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ನೆಮ್ಮದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಿನಿ ಲಾಗ್ ಅಂದರೆ ಏನಿಲ್ಲ, ಮೊಬೈಲ್ ರೆಡಿ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ಮಧುರ್ಗೆ ಹೋಗ್ತಾ ಇದೆ. ಸೊ ಮೊಬೈಲ್ ಅಂದರೆ ನನ್ನ ಹತ್ರ ಆ್ಯಕ್ಚುಲಿ 3 ಮೊಬೈಲ್ ಇದೆ. ಅದರಲ್ಲಿ ಒಂದೆರಡು ವರ್ಕ್ ಆಗ್ತಾಯಿಲ್ಲ, ಒಂದು ವರ್ಕ್ ಆಗ್ತಾಯಿಲ್ಲ. ಒಂದು ವರ್ಕ್ ಆಗ್ತಾಯಿದ್ರೂ ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿದೆ. ಅದು ಒಂಚೂರು ರೆಡಿ ಮಾಡಿಸ್ಬೇಕು. ಅದಕ್ಕೋಸ್ಕರ ಮದ್ದೂರಿಗೆ ಹೋಗಿ ಒಂದ್ಸಲ ಕೇಳ್ಕೊಂಡು ಇದು ಮಾಡ್ಬಿಟ್ಟು ಬರೋಣ ಅಂತ. ಯಾಕಂದರೆ ನನಗೆ 3 ಡೇಸ್ ಟೈಮ್ ಇದೆ. ಈ ದೀಪಾವಳಿಗೆ ಅದಕ್ಕೆ ಸ್ವಲ್ಪ ರಜಾ ಗಿಜಾಗ ಅದು ಇದು ಅಂದ್ಕೊಂಡಿದೆ. ಸೊ 3 ಡೇಸ್ ಟೈಮ್ ಇದೆ ಅಲ್ವಾ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡೋಣ. ಆ್ಯಕ್ಚುಲಿ ಇದೀಗ ಗೈಸ್ ಫೋನು ಅಂದಾಗ ನೆನಪಂತು, ಎಲ್ಲನೂ ಮಡಿಕೊಂಡಿದ್ದೀನಿ ನಾನು ಅಂದ್ಬಿಡ್ತೀನಿ. ಫೋನು ಒಂದು 3 ಮೊಬೈಲ್ ಇತ್ತು ಅಂದರೆ ಹೋಗಿ ತೋರಿಸ್ತೀನಿ, ಆಗಲ್ಲ ಅಂದರೆ ಬರ್ತೀನಿ. ಅದರಲ್ಲೂ ಕನ್ಫರ್ಮ್ 2 ಆಗೋದು. ಇದು ಆನ್ ಆಗುತ್ತೆ, ಇದು ಆನ್ ಆಗುತ್ತೆ, ಆ್ಯಂಡ್ ಇದು ಆನ್ ಆಗಲ್ಲ. ಸೊ ಇಲ್ಲಿರೋ 3 ಮೊಬೈಲ್ ಎಮೋಷನ್ನು ಇನ್ನೊಂದು ಮೊಬೈಲ್ ತೆಗಿದ್ದೀನಿ. ಕಾಮಿಡಿ ಅಂದರು ಇದೆಯಪ್ಪ ನನಗೆ. ಈ ಮೊಬೈಲ್ ಕೊಡ್ತಾಯಿಲ್ಲ ಗೈಸ್ ನನಗೆ. iPhone 17 Pro 512 GB 1,60,000 ಅರೌಂಡ್ ಆಗಿರೋದು ನನಗೆ. ಇದೆಲ್ಲ ಆಕ್ಸೆಸರೀಸ್ ಎಲ್ಲ ಸೇರಿ ಈ ಮೊಬೈಲು ನನಗೆ, ಈ ಮೊಬೈಲ್ಗಳಲ್ಲಿರೋ ಎಮೋಷನ್ನ ಕೊಡ್ತಾನೇ ಇಲ್ಲ ಗೈಸ್. ನನಗೆ ಏನಕ್ಕೆ ಗುರು ತಗೊಂಡಿದ್ದೆ ನಾನು ಅಂತ ಅನಿಸ್ಬಿಡೈತೆ ನನಗೆ. ಛೇ 1 ತಿಂಗಳಾಯಿತು ಆ್ಯಕ್ಚುಲಿ iPhone 17 Pro ತಗೊಂಡೆ ನಾನು. ಅಜ್ಜಿ ಯಾವ ಎಮೋಷನು ಬರ್ತಾಯಿಲ್ಲ ಗುರು ನನಗೆ. ಈ ಫೋನ್ ರೆಡಿ ಮಾಡಿಸಿಲ್ಲ ಅನ್ನೋದೇ ತಲೆನೋವು. ನನ್ನ ಫೋನ್ ನಾನು ರೆಡಿ ಮಾಡಿಸ್ಬಿಡ್ಬೇಕು ಗುರು ಅಂತ. ಈ ಫೋನ್ ಬಗ್ಗೆ ಇನ್ನೂ ಎಮೋಷನ್ನೇ ಬಂದಿಲ್ಲ ನನಗೆ. ಏನೋವಾಗಪ್ಪ, ಅದೇ ಹೇಳ್ತಾರಲ್ಲ ಗೈಸ್, ಅದರಲ್ಲೂ ಮೋಸ್ಟ್ ಆಫ್ ದೆಮ್ ಬಾಯ್ಸೇ ಇದೇ ಕತೆ ನಮ್ಗಳದೆಲ್ಲ. ಒಂದಕ್ಕೆ ಅಟ್ಯಾಚ್ ಆಗಿಬಿಟ್ರೆ ಮುಗಿಯಿತು. ನಮ್ಮ ಆಪ್ ನಾನೇ ಬಿಡಲ್ಲ ಅದನ್ನೆಲ್ಲ. ಅದೇ ಕತೆ ಆಗ್ತಿರೋದೀಗ ನೋಡಿ ಗಾಯ್ಸ್. ಅದ್ಯಾವುದೋ ಜಿಯೋ ಮೊಬೈಲು ಇನ್ನೊಂದು ತೋರಿಸಿದ್ನಲ್ಲ ಬ್ಲೂ ಕಲರ್ದು ಗಾಯ್ಸ್, ಅದು 1,000 ಅಲ್ಲ 1,500 ಅನ್ಕೊತೀನಿ ಅದು ತಗೊಂಡಾಗ. ಇವಾಗ ನಾನು ಮ್ಯಾಪ್ಗೆ ಯೂಸ್ ಮಾಡ್ತಾಯಿದ್ದೀನಿ ಅದು ಗಾಯ್ಸ್. 1,500 ಎಲ್ಲಿ, 1,60,000 ಎಲ್ಲಿ, ನನಗೆ ಗೊತ್ತೇ ಆಗ್ತಲ್ಲ. ಇದು ಆ್ಯಕ್ಚುಲಿ ಗೈಸ್ ನಮ್ಗೇನು ಗೊತ್ತಾ ಸೀನು, ದುಡ್ಡಿಂದ ಯಾವುದೂ ಖುಷಿ ಕೆಲವೊಂದು ಟೈಮ್ ಸಿಗೋದೇ ಇಲ್ಲ ನನಗೆ. ಹೌದು ನಿಜ, ಅಂದರೆ ಫೋನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಬಟ್ ಆ ಎಮೋಷನ್ನೇ ಬರ್ತಲ್ಲ ನನಗೆ ಸೈಕ್ ಆಗ್ತಾಯಿದೆ ನನಗೆ. ಐಫೋನ್ ಅಂದರೆ ಏನೋ ಅಂದ್ಕೊಂಬಿಟ್ಟಿದೆ ಸ್ಟಾರ್ಟಿಂಗು. ಅಂದರೆ ಏನೋಕ್ಕಿದ್ದು ದವಾಗ ಕೊಡ್ತೀವಿ, ಏನೋ ನನಗೊಂದು ಸ್ವಲ್ಪ ಅಟ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡೆ. ಯೂಶ್ವಲಾಗಿ ನಾವೇನು ಮಾಡ್ತೀವಿ, ಬೈಕ್ಸು ಇದು ಅದು ಅಂದ್ಕೊಂಡು. ಈಗ ಮೋಸ್ಟ್ ಆಫ್ ದೆಮ್ ನೋಡಿ ಬೇಕಿದ್ರೆ ಫಸ್ಟು ಬೈಕು, ಫಸ್ಟು ಕಾರು, ಈ ಥರ ಏನಾದ್ರು ಫಸ್ಟು ತೊಗೊಂಡಿರ್ತಾರಲ್ಲ ಅವರು ಇಷ್ಟಪಟ್ಟು, ಅದೆಲ್ಲ ಆಮೇಲಿಂದ ರೇಂಜ್ ರೋವರು ಅವು ಇವು ಏನೋ ರೋಲ್ಸ್ ರಾಯ್ಸ್ ಕೊಡ್ತೀನಿ ಅಂದ್ರೂ ಬರೋಲ್ಲ. ಈಗ ನಂದು ಹಂಗೆ ಆಗ್ತಾ ಇರೋದು. 1,60,000 ಎಲ್ಲಿ, 1,500 ಎಲ್ಲಿ, 1,500 ಬರ್ತಾ ಇರೋದು. ಮೊಬೈಲ್ ಎಮೋಷನ್ ಇರೋದು ನನ್ನ ಹತ್ರ. 1,60,000 ಒಂದು ತಿಂಗಳು, ಅದತ್ರ 1 ತಿಂಗಳು ಯೂಸ್ ಮಾಡಿರೋದು. 25 ದಿನದ ಮೇಲೆ ಆಯಿತು ಯೂಸ್ ಮಾಡ್ದೆ ನಾನು. ಆ ಎಮೋಷನೇ ಬಂದಿಲ್ಲ ಗೈಸ್ ನನಗೆ. ಸುಮ್ಮನೆ ಹಿಡ್ಕೊಂಡು ಕುಂದಿರೋ ಥರ ಆಗ್ತೈತೆ ನನಗೆ ಫೋನ್ನ. ಎಲ್ಲ ಆಲ್ಮೋಸ್ಟು ಬಾಯ್ಸ್ಗೆ ಕನೆಕ್ಟ್ ಆಗುತ್ತೆ ಅಂದ್ಕೊತೀನಿ. ಆಲ್ಮೋಸ್ಟ್ ನಾವೆಲ್ಲ ಇರೋದೇ ಹಿಂಗೆ ಗುರು. ಒಂದು ಕನೆಕ್ಟ್ ಆಗ್ತೀವಿ, ಆ ಕನೆಕ್ಟ್ ಆದಮೇಲೆ ಮುಗೀತು ಅಷ್ಟೇ. ಬೇರೆದು ಕನೆಕ್ಟ್ ಆಗೋ ಅಂದರೆ ಆ ಥರ ಕನೆಕ್ಟ್ ಆದ್ರೂ ಆ ರೇಂಜು ಕನೆಕ್ಟ್ ಆಗೋಕ್ಕಾಗಲ್ಲ. ಈಗ 3 ಮೊಬೈಲಲ್ಲೂ ಎಷ್ಟು ಎಮೋಷನ್ಸು, ಎಷ್ಟು ನೆನಪುಗಳೈತೆ ಗೊತ್ತಾ. ಅಯ್ಯಯ್ಯೋ ಏನೋ ಕೇಳ್ತೀರಾ? ಏಯ್ ಅಂಕಲ್ ಅಂಕಲ್ ಇಂಡಿಕೇಟ್ರ್ ಹಾಕೊಂಡು ಬ್ರೇಕ್ ಇಲ್ಲ ಏನಿಲ್ಲ, ಬಾಗಿರೋ ನಂದೇ ರೋಡು ಅನ್ನೋ ಥರ. ಸೊ ನನಗೆ ಮದ್ದೂರಲ್ಲಿ 2 ಅಂಗಡಿ ಗೊತ್ತು ಗೈಸ್. ಹೋಗಿ ತೋರ್ಸೋಣ ರೆಡಿ ಆಗುತ್ತಾ ಇಲ್ವಾ ಅಂತ, ನೋಡೋಣ ಏನು ಹೇಳ್ತಾರೆ ಅಂತ. ಏನಾಗೋರು ರೆಡಿ ಮಾಡ್ತಾರೋ ಇಲ್ವಾ ಗೊತ್ತಿರೋಲ್ಲ. ಫಸ್ಟ್ ಅಲ್ಲೋ ಕೇಳ್ಕೊಂಬರೋಣ. 12:15 ಬಾಗ್ಲು ಹಾಕ್ಬಿಡ್ತಾನೆ ನನಗೋರು. ಅಲ್ಲೋ ಫಸ್ಟ್ ಕೇಳ್ಕೊಂಬರೋಣ. ಇಲ್ಲಿ ಹೆಂಗಿದ್ರು ತೆಗ್ದಿರ್ತಾರೆ. ಇದು ನಾರ್ಮಲ್ ಅಂಗಡಿ ಅನಿಸುತ್ತೆ. ಇದಲ್ಲ ಏನೋ ಫಸ್ಟು ಅಲ್ಲೇ ಕೇಳ್ಕೊಂಬರೋಣ.
ಮದ್ದೂರಲ್ಲಿ ಫಸ್ಟ್ ಟೈಮು ಏನೋ ಕ್ಯಾಮ್ರಾ ಹಾಕೊಂಡು ಓಡಾಡ್ತಾ ಇರೋದು. ಏನು ಗುರು ಮದ್ದೂರಲ್ಲಿ ಕ್ಯಾಮ್ರಾ ಹಾಕೊಂಡು ಯಾರೋ ಗುಜಾಡ್ ನನ್ನ ಮಗ ಓಡಾಡ್ತಾವಲ್ಲ ಅನ್ಕೊತಾರೆ. ಓ ಇಂಡಿಕೇಟ್ರ್ ಹಾಕ್ಬೇಕು ರಾಜಾ. ಇಂಡಿಕೇಟ್ರ್ ಹಾಕಿಲ್ಲ ಬಸ್ ಹಂಗೆ ಎಳೀತಾವನೆ. ಏನು ಗುರು ಗಾಡಿಗಳಿದು ಎಲ್ಲಿ ಪಾರ್ಕ್ ಮಾಡೋದು? ನನ್ನ ಅಜ್ಜಿನ ಬಡಿಯ ಮೊಬೈಲ್ ಸರ್ವಿಸ್ಗೆ ದಾರಿ ಹೋಗರು. ಫಸ್ಟು ನೀನು ಹೋಗಬೇಕು. ಏನು ಮಾಡ್ತಾರೋ ಇದನ್ನು ಮಾಡಲು. ಈ ಬೀಳ್ಬೇಡ ಗುರು, ನಿಮಿಷ ಹಂಗೆ ಇರು, ಹೋಗಿದ್ದು ಬಂದ್ಬಿಡ್ತೀನಿ. ಫಕ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ವಲ್ಲ. ಮಾಡಿದ್ರೆ ಸಾಕು, ಕೇಳ್ಕೊಂಡು ಹೋಗ್ಬಿಡ್ಬೋದು ಆರಾಮಾಗೆ. ಬನ್ನಿ ಕೇಳೋಣ ಮಾಡ್ತಾನೆ ಇಲ್ವಾ ಅಂತ. ಎರಡು ಹೋಗಿದೆಯಾ? ಇದು ಹಾಕೋಕ್ಕೆ ಎಷ್ಟು ದಿನ ಆಗುತ್ತೆ? ಅಲ್ಲ ಮಂಗಳವಾರ ಬೇಕು. ನೀವು ಮಂಗಳವಾರ ಕೊಡ್ತೀನಿ ಅಂದರೆ ನೆಕ್ಸ್ಟ್ ವೀಕ್. ಇದು ಈ ಮೊಬೈಲು ಇದಾಗಲ್ವಾ, ರೆಡಿ ಆಗಲ್ವಾ ನೋಡಿ? ಐಟಮ್ ಸಿಗಲ್ವಾ? ಹಾಂ, ಬೇರೆ ಎಲ್ಲೂ ಮಾಡ್ಸೋಕ್ಕಾಗಲ್ವ ಇದು? ಹಾಂ ಹಾಂ, ಓಕೆ. ಇದು ನೆಕ್ಸ್ಟ್ ವೀಕ್ ತಂದ್ಕೊಳ್ಳ ಹಂಗಾದ್ರೆ? ಎಷ್ಟು ದಿನದಲ್ಲಿ ಆಗುತ್ತೆ ನೆಕ್ಸ್ಟ್ ವೀಕ್ ತಂದರೆ? ಹೌದಾ, ಸ್ಟಾಕ್ ತರ್ತೀರಾ? ಗೈಸ್ ಆ್ಯಕ್ಚುಲಿ ನಾನು ಹಳೆ ಜಿಮ್ಮು, ಎಲ್ಲಿಗೆ ಬರ್ತಿದ್ದೆ ನಾನು ಫಸ್ಟು ಜಿಮ್ಗೆ. ಓ ಗೈಸ್, ಈಗ ಅವ್ರು ಹೇಳಿರೋ ಪ್ರಕಾರ ಈ ವಾರ ಆಗೋಲ್ಲ ಅಂದರೆ ಇದಾಗಲ್ಲ ಅಂತ ಹೇಳೋರೆ. ಅಲ್ಲೊಂದ್ಸಲಿ ಹೋಗಿ ಕೇಳೋಣ ಅಂದರೆ ಅದು ಸರ್ವಿಸ್ ಸೆಂಟ್ರ್ ಅಲ್ಲ, ಅದು ಮಾಮೂಲಿ ಸ್ಟೋರು. ಏನು ಮಾಡೋಕ್ಕಾಗಲ್ಲ ಬಿಡಿ, ನಾರ್ಮಲಾಗೆ ಇಲ್ಲಿಗೆ ಬರೋಣ. ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ಜೈ ಶ್ರೀರಾಮ್. ಯಾವುದು ಅಳುಕಿಲ್ಸ್ಬಿಡಿನಾ? ಇಲ್ಲ, ಜೈ ಶ್ರೀರಾಮ್. ಅವನ ಗೈಸ್ ಅಷ್ಟೇ. ಮದ್ದೂರಲ್ಲಿ ಇನ್ನೇನು ಕೆಲಸ ಇದೆ? ಕಟ್ ಹಾಕ ಏನು ಕೆಲಸ ಇಲ್ಲ. ನಾನು ರೆಗ್ಯುಲರಾಗಿ ಬಂದಿಲ್ಲ ಮಾಡಿಸೋದು. ಫೋನ್ ರೆಡಿ, ಏನಾದ್ರು ಫೋನ್ ಇಶ್ಯೂ ಇತ್ತು ಅಂದರೆ ನೆಕ್ಸ್ಟ್ ವಾರ ಒಂದಿನ ಬರಬೇಕಾಗುತ್ತೆ. ಹಂಗಾದರೆ ಓಕೆ, ಏನು ಮಾಡೋಕ್ಕಾಗುತ್ತೆ, ಬರೋಣ. ಒಂದೇ ದಿನದಲ್ಲಿ ಮಾಡ್ತೀನಿ ಅಂತ ಹೇಳೋರೆ, ಅದಕ್ಕೋಸ್ಕರನಾದ್ರು ಬರಬೇಕು. ಹೇಳಿ ಗೈಸ್ ನೀವೇನೆ, ಆ ಎಮೋಷನ್ಸು ಬರುತ್ತಾ ಮತ್ತೆ ಅಂತ. ಆ ಮೊಬೈಲ್ಗಳು ರೆಡಿ ಆಗಲ್ಲ ಅನ್ನೋದೇ ಪ್ರಾಬ್ಲಮ್ ಇವಾಗ. ಐ ಮೀನ್ ಒಂದು ಮೊಬೈಲು ಅವರು ಇದೇ ಹೇಳ್ಬಿಟ್ರು ನೋಡಪ್ಪ, ಇದು ನಮ್ಮ ದೇಶ. ಹೊಡೀರಿ ಚಪ್ಪಾಳೆ. ಸೊ ಗೈಸ್, ಬೇಜಾರು ವಿಷಯ ಏನಂದರೆ ಇನ್ನೊಂದು ಮೊಬೈಲ್ ಇತ್ತಲ್ಲ ಓಲ್ಡ್ ಸ್ಟಾಕು, ಅದು ಸಿಗೋದೇ ಇಲ್ಲ ಅಂದ್ಬಿಟ್ರು. ಆ ಪಾರ್ಟ್ಸ್ ಎಲ್ಲ ಸಿಗೋದೇ ಕಷ್ಟ, ಸಿಗಲ್ಲ ಅಂದ್ಬಿಟ್ರು. ಒಂದ್ಸಲ ಅಲ್ಲೇ ತೊಗೊಂಡೋಗಿದ್ದೆ, ಇನ್ನೊಂದ್ಸಲಿ ಕೇಳಿದೆ.
ಸಿಗಲ್ಲ ಅಂದ್ಬಿಟ್ರು, ಏನು ಮಾಡೋಕ್ಕಾಗಲ್ಲ ಗೈಸ್. ಒಂದು ಮೊಬೈಲ್ ಹೋಯ್ತು ಅಂದರೆ ರೆಡಿ ಯಾರು ಮಾಡ್ತೀನಿ ಅಂದರೆ ಮಾಡಿಸ್ಬೇಕಷ್ಟೇ, ಎಲ್ಲ ಕಡೆನೂ ತೊಗೊಂಡೋಗ್ಬೇಕು. ಸದ್ಯಕ್ಕೆ ಯಾರು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಹಳೇ ಮೊಬೈಲ್ಗಳನ್ನ. ಸಿ ಗಾಯ್ಸ್, ಅದರಲ್ಲಿ ಎಮೋಷನ್ಸು ಗಾಯ್ಸ್. ನಾನು ಕಾಲೇಜ್ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದದ್ದು. ಏನೋ ನಾರ್ಮಲ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲ, ಡಿಗ್ರಿಯಲ್ಲೇ ಯೂಸ್ ಮಾಡ್ತಾ ಇರೋದು ಅದನ್ನು. ಡಿಗ್ರಿಯಲ್ಲೇ ಯೂಸ್ ಮಾಡ್ತಾ ಇರೋದು ಅದನ್ನು. ಒಳ್ಳೆ ನೆನಪುಗಳು ಗೈಸ್ ಆ ಮೊಬೈಲು. ಬಟ್ ಅದೇ ವರ್ಕ್ ಆಗ್ತಾಯಿಲ್ಲ ಇವಾಗ. ಇಟ್ಸ್ ಓಕೆ, ನೋಡೋಣ. ಎಲ್ಲರೂ ಏನಾದ್ರು ಸಿಕ್ಕಿದ್ರೆ ನನಗೆ ಹಳೆ ಮೊಬೈಲ್ಗಳು ರೆಡಿ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಮಾಡಿಸ್ತೀನಿ ಗೈಸ್ ರೆಡಿ. ಬಟ್ ಯಾರು ರೆಡಿ ಮಾಡೋರು ಸಿಗ್ತಾಯಿಲ್ವ, ಓವರ್ ಸ್ಟಾಕು ಸಿಗೋಲ್ಲ ಅಂತಾರೆ, ಏನು ಮಾಡೋಣ. ಅಲ್ಲ, ಈ ಸರ್ವಿಸ್ ರೋಡಲ್ಲಿ ಜನಗಳಿಗೆ ಎಲ್ಲಿ ಹೋಗ್ಬೇಕಂತಲೇ ಗೊತ್ತಿಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಒಬ್ಬರು ಇಲ್ಲಿ ಈ ಕಡೆಯೂ ಬರ್ತಾರೆ ರಾಂಗ್ ಸೈಡಲ್ಲಿ, ಒಬ್ಬರು ಆ ಕಡೆಯೂ ಬರ್ತಾರೆ. ಅಲ್ಲ, ಇದು ಟೂ ವೇ ಬಿಡಿ. ಆ್ಯಕ್ಚುಲಿ ಸರ್ವಿಸ್ ರೋಡಲ್ಲಿ ಎರಡು ಕಡೆಯೂ ಬರ್ಬೋದು. ಮೋಸ್ಟ್ ಪ್ರಾಬಲಿ ಆ್ಯಕ್ಚುಲಿ ಕೆಲವರು ಹೇಳೋದು ಬರಬಾರ್ದು ಅಂತ. ಆ ಕಡೆಯೂ ಸರ್ವಿಸ್ ರೋಡ್ ಇದೆ, ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಇದು ಮಾಡ್ಬೋದು ಅಂತಾರೆ. ಕೆಲವೊಬ್ಬರು ಓಡಾಡ್ಕೊಬೋದು ಅಂತಾರೆ, ಅವ್ರಿಗೆ ಕ್ಲಾರಿಟಿ ಇಲ್ಲ ಏನು ಹೇಳ್ತವ್ರೆ ಅಂತ. ಸೊ ನನಗೂ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ. ನನ್ನ ಕೇಳಿದ್ರೆ ನೀವು ಅಲ್ಲೇ ಸಪ್ರೇಟ್ ರೋಡು ನಿಮಗೆ ಏನೋ ಆ ಕಡೆ ಸೈಡ್ಗೆ ಹೋಗೋದಿದೆಯಲ್ಲ ಅಲ್ಲೇ ಓಡಾಡಬೇಕು, ಈ ಕಡೆ ರೋಡ್ಗೆ ಬರಬಾರ್ದು ಅಂತ ನಾನು. ಸಿ ಅಟ್ಲೀಸ್ಟ್ ಬರ್ತಾರೆ, ಇಲ್ಲಿ ಬರೋರು ಬರ್ತಾರೆ, ರಾತ್ರಿ ಹೊತ್ತು ಐ ವಿಮ್ ಹಾಕೊಂಡು ಬರ್ತಾರೆ. ಆಮೇಲೆ ಏನೋ ಅದೇ ಬೆಳಗ್ಗೆ ಹೊತ್ತು ಅಲ್ಲಿ ಅವಾಗ ಇವಾಗಿರೋರು ಈ ಕಡೆ ಸೈಡೂ ಬರ್ತಾರೆ. ಆಮೇಲೆ ಈ ಕಡೆ ತುದಿಲು ಬರ್ತಾರೆ, ಆ ಕಡೆ ತುದಿಲೂ ಬರ್ತಾರೆ. ಏನು ಯಾವ ಕಡೆ ಹೋಗಬೇಕು ನಾವು ಒಂದೊಂದು ಟೈಮ್ ಗೊತ್ತೇ ಆಗೋಲ್ಲ ನನಗೆ. ಆಮೇಲೆ ಇಲ್ಲೂ ಅಷ್ಟೇ ಗುರು, ಈ ರೋಡು ಸಿಂಗಲ್ ರೋಡ ಡಬಲ್ ರೋಡ ಇದು. ಲಾರಿಗಳು ಕಾರ್ಗಳು ನೀವು ಇವಾಗೆಲ್ಲ ರಾತ್ರಿನೂ ನೋಡಬೇಕು, ರಾತ್ರಿನೂ ಸೇಮ್ ಟು ಸೇಮು ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಆ ಕಡೆಯಿಂದ ಗಾಡಿ ಬರೋರು ಹಿಂಗೆ ಈ ರೋಡಲ್ಲಿ ಬರಬೇಕು, ನಾವು ಈ ರೋಡಲ್ಲಿ ಹೋಗಬೇಕು. ಇಲ್ಲೆಲ್ಲ ಕ್ಯಾಬಿನೇ ಕುಚ್ಬಿನೇ ರೋಡಲ್ಲೇ ನಿಲ್ಲಿಸ್ಬಿಡೋದು, ಒಂದೇ ಲೈನಲ್ಲಿ ಓಡಾಡಿ ಅಂತ. ಏನು ಗುರು ನಮ್ಮ ದೇಶ ಇವೆಲ್ಲ. ಹೋಗಪ್ಪ, ಅಟ್ಲೀಸ್ಟ್ ಟ್ರಾಫಿಕ್ ಬಗ್ಗೆ ಹೇಳೋಣ, ರೂಲ್ಸ್ ಬಗ್ಗೆ ಹೇಳೋಣ ಅಂದರೆ ಎಷ್ಟು ಅಂತ ಹೇಳ್ತೀರಾ? ಕೇಳೋರಾದರೆ ಹೇಳ್ಬೋದು, ಹೇಳ್ತಾನೆ ಇದ್ರು ಕೇಳಲ್ಲ ಅಂದರೆ ಏನು ಮಾಡ್ತೀರಾ? ಇಟ್ಸ್ ಓಕೆ, ಅವರವರಿಗೆ ಬಿಟ್ಟಿದ್ದು. ನಾವೇನು ಜಾಸ್ತಿ ಹೇಳೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಸರಿ ಗೈಸ್, ಹಂಗಾದ್ರೆ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್ ಬಾಯ್, ಟಾಟಾ, ಸಿ ಯು.